ಸಿಕ್ಕಿಲ್ಲ, ಮಳೆ ಜಾಸ್ತಿ ಆಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಎಲ್ಲ ಕೊಳ್ತೋಗ್ಬಿಡ್ತು. ಸಣ್ಣ ರೈತರು ಬದುಕೋತಿದ್ರು. ಬೆಂಗಳೂರಿಂದ ಉದ್ಯಮಿಗಳು ಬಂದು 20 ಎಕರೆ 30 ಎಕರೆ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ರು ರೈತರೆಲ್ಲ. ಬರ್ಬೇಕು ನಾವು ರೈತ. ಈಗ ನಾವು ಅನ್ನ ಹಾಕಿದ ತಪ್ಪಿಗೆ ನಮ್ಮನೆ ಹಾಳು ಮಾಡ್ಕೊಬೇಕು. ನಮ್ಮನೆ ಹಾಳು ಮಾಡ್ಕೋಬೇಕು. ಇದೇ ಎಷ್ಟು ಹೋದ್ರು 20% ಕಮಿಷನ್, ಇಳ್ಸಕ್ 10 ರೂಪಾಯಿ, ಬಾಡಿಗೆ 50 ರೂಪಾಯಿ. ಅವ್ರಿಗೆ ಸರಿ ಆಯ್ತದೆ. ನಾವು ನಾಷ್ಟನ ಮಾಡ್ದಲೆ ಮನೆಗೆ ಬಂದು ನಾಷ್ಟ ಮಾಡೋದಿಲ್ಲ. ನಮಸ್ತೆ ಗೆಳೆಯರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಹಿಂಗೆ ರೋಡಲ್ಲಿ ಹೋಗ್ತಾಯಿದ್ದೆ, ನಾಮಂಗಲದ ಹತ್ರ. ಹಿಂಗೆ ಸೈಡಲ್ಲಿ ನೋಡ್ಕೊಂಡು ಬರ್ತಾಯಿದ್ದೆ. ಒಂದು ಟೊಮೊಟೊ ಬೆಳೆ ನೋಡಿದೆ. ಟೊಮೊಟೊ ಬೆಳೆ ಫುಲ್ಲು ಹೋಗ್ಬಿಟ್ಟೈತೆ. ಅವರು ಬೆಳೆಗಾರರು ಇಲ್ಲೇ ಇದ್ದಾರೆ. ಪಾಪ ಅವ್ರ ಕಷ್ಟ ಎಷ್ಟಿದೆ ಅಂತ ಕೇಳೋಣ ಬನ್ನಿ, ತೋರಿಸ್ಕೊಡ್ತೀನಿ. ಬನ್ನಿ ಇಲ್ಲಿ ಕೇಳೋಣ. ಅಪ್ಪಾಜಿ, ನಿಮ್ಮ ಹೆಸರು ಮತ್ತು ನಿಮ್ಮೂರು? ಸರ್ ಎ ಶ್ರೀರಾಮನಹಳ್ಳಿ, ನಾಗಮಂಗಲ ತಾಲೂಕು, ನಂಜಪ್ಪ ಅಂತ. ನಂಜಪ್ಪ, ಕಪ್ನಿ ಗೌಡ್ರ ಮಗ ನಂಜಪ್ಪ. ಇವಾಗ ಏನು ಬೆಳೆ ಹಾಕಿದ್ದೀರಿ ಅಪ್ಪಾಜಿ? ಇದೆಲ್ಲ ನೋಡಿ ಟೊಮೊಟೊ ಮಾಡಿದ್ದೀವಿ ಸರ್. ಏನು ಹಿಂಗೆ ಆಗೈತಲ್ಲ? ಏನು ರೈಟ್ ಸಿಕ್ಕಿಲ್ವಾ ನಿಮಗೆ? ಸರ್ ರೇಟು ಸಿಕ್ಕಿಲ್ಲ, ಮಳೆ ಜಾಸ್ತಿ ಆಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಎಲ್ಲ ಕೊಳ್ತೋಗ್ಬಿಡ್ತು. ಎಲ್ಲ ಏನು ಗಂಟು ಆಗಲ್ಲ, ರೇಟು ಸಿಕ್ಕಾಪಟ್ಟೆ ಡೌನು. ಎಲ್ಲ ದಳ್ಳಾಳಿಗಳಿಗೆ ಆದಾಯ, ಮತ್ತೆ ಗಾಡಿಯರ್ಗೆ ಆದಾಯ. ಔಷಧಿ ಅಂಗಡಿ ಎಲ್ಲ ದುಬಾರಿ. ಔಷಧಿ ಎಲ್ಲ ಏನು MRP ಆಯ್ತೋ MRP ರೇಟ್ ಎಷ್ಟದೋ ಅಷ್ಟೇ ಹಾಕೊಂಡು ನಮ್ಗೆ ಬಿಡಿತಾರೆ. ಗೊಬ್ಬರನು ಅಷ್ಟೇ ಬಿಡಿತಾರೆ. ನಮ್ಗೆ ಯಾವ್ದು ಸಬ್ಸಿಡಿ ಇಲ್ಲ, ಏನೂ ಇಲ್ಲ. ಎಷ್ಟದೋ ಅಷ್ಟೇ ರೈತನ ಕೊಡ್ಲೇಬೇಕು. ನಾವು ಟೊಮೊಟೊ ಕೂತ್ ತಗೊಂಡೋದ್ರೆ 150 ರೂಪಾಯಿ ಬಾಕ್ಸ್ ಮಾರ್ತಾನೆ, 50 ರೂಪಾಯಿ ಬಾಡಿಗೆ, ಇಂದು 20 ರೂಪಾಯಿ ಕಮಿಷನ್ನು. ಗಾಡಿ ಬಾಡಿಗೆಗೆ ಕುಯ್ಯೋ ಆಳ್ಗೆ ಸರಿ ಆಯ್ತದೆ. ನಾವಿಲ್ಲಿ ಹೊಲದಲ್ಲಿ ಒತ್ತದ್ದು ಏನು ಪ್ರಯೋಜನ ಇಲ್ಲ ಅಂತ ಕುಯ್ಯೋದೇ ಬಿಟ್ಬಿಟ್ಟಿದ್ದೀವಿ. ಅಪ್ಪಾಜಿ, ಈಗ ಎಲ್ಲರೂ ಒಂದೇ ಥರ ರೀತಿಲಿ ಬೆಳೆ ಮಾಡಿದ್ರೆ ರೈತರಿಗೆ ಲಾಸ್ ಆಗುತ್ತೆ. ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಸರ್ ನಾವು 25-30 ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀವಿ. 25-30 ವರ್ಷದಿಂದ ಒಂದು 10-15 ವರ್ಷ ಚೆನ್ನಾಗಿ ಪರವಾಗಿಲ್ಲ. ಎಲ್ಲ ಅಲ್ಲಲ್ಲಿಗೆ ಸ್ವಲ್ಪ ಮಾಡ್ಕೊಂಡ್ರು. ಡ್ರಿಪ್ ಮೇಲೆ ಎಕರೆಗಟ್ಟಲೆ ಮಾಡಕ್ಕೆ ಹೋದ್ರು. ಎಕರೆಗಟ್ಟಲೆ ಮಾಡಾದ್ಮೇಲೆ ಈಗ ಒಂದು 4-5 ವರ್ಷದಿಂದ ಈಚೆಗೆ ಬೆಂಗಳೂರು ಉದ್ಯಮಿಗಳೆಲ್ಲ ಬರೋದು, ದುಡ್ಡಿರೋದು, ಜೊತೆಗೆ ಹಾಕೊಳ್ಳೋದು, 10 ಎಕರೆ 20 ಎಕರೆ ಮಾಡಿಸೋದು, ಬಂಡವಾಳ ಹಾಕೋದು, ಹಾಳು ಮಾಡೋದು. ರೈತರೆಲ್ಲ ಹಾಳು ಮಾಡ್ಬಿಟ್ಟವ್ರೆ. ಎಲ್ಲ ಬೆಂಗಳೂರಿಂದ ಬಂದು ಉದ್ಯಮಿಗಳು ಎಲ್ಲ 50 ಎಕರೆ 20 ಎಕರೆ ಮಾಡಿಸೋದು, ತಗೊಂಡೋಗಿ ಎಲ್ಲಿ ಸೇಲ್ ಆಯ್ತದೆ, ಸೇಲ್ ಆಗಲ್ಲ. ಹೆಂಗೋ 1 ಎಕರೆ 2 ಎಕರೆ ಮಾಡ್ಕೊಳ್ಳೋರು ಸಣ್ಣ ರೈತರು ಬದುಕೋತಿದ್ರು. ಬೆಂಗಳೂರಿಂದ ಉದ್ಯಮಿಗಳು ಬಂದು 20 ಎಕರೆ 30 ಎಕರೆ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ರು ರೈತರೆಲ್ಲ. ಈಗ ಒಂದೇ ರೀತಿ ಕೃಷಿ ಇಲ್ಲ, ನಾನಾ ರೀತಿ ಕೃಷಿ ಇದೆ. ರೈತರಿಗೆ ನೀವು ಒಂದು ಮಟ್ಟದಲ್ಲಿ ಸ್ವಲ್ಪ ಇದನ್ನ ಹಾಕೊಳ್ಳಿ, ಇದು ಹಾಕೊಳ್ಳಿ, ಬೇರೆ ಬೇರೆ ರೀತಿ ಹಾಕೊಳ್ಳಿ ಅಂತ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದನ್ನ ಹಾಕೊಳಕ್ಕೆ ಬೇರೆ ತರಕಾರಿ ಮಾಡಿದ್ರೆ ಅದ್ರಲ್ಲಿ ಏನ್ ಆದಾಯ ಕಮ್ಮಿ. ಇದು ಹೊಡೆದ್ರೆ ಜಾಕ್ ಪಾಟ್ ಹೊಡೆದಂಗೆ, ಟೊಮೊಟೊ ಜಾಕ್ ಪಾಟ್ ಹೊಡೆದಂಗೆ, ಇಸ್ಪಿಟ್ ಹೊಡೆದಂಗೆ ಕುಂತ್ಕೊಂಡು ಹೊಡೆದ್ರೆ ಲಕ್ಷ, ಹೋದ್ರೆ ಕೋಟಿ. ನಂಗೆ ಹೋದ್ರೆ ಲಕ್ಷ, ಹೊಡೆದ್ರೆ ಕೋಟಿ. ಈಗ ಆಲ್ಮೋಸ್ಟ್ ಎಲ್ಲ ಬರೀ ಲಾಸ್ಟ್ ನೋಡೋದೇ ಆಗೈತೆ ಟೊಮೊಟೊಲಿ. 2 ವರ್ಷದಿಂದ 8 ಆಣೆ ಆದಾಯ ಯಾರು ನೋಡಿಲ್ಲ, ಎಲ್ಲ ಮುಳುಗ್ಬಿಟ್ಟವ್ರೆ. ರೈತರೆಲ್ಲ ತಣ್ಣಗಾಗ್ಬಿಟ್ಟವ್ರೆ. ಬೆಂಗಳೂರು ದುಡ್ಡು ಯಾರು ತಂದೆ 20 ಎಕರೆ 30 ಎಕರೆ ಮಾಡಿಸ್ತಾವ್ರ, ಅವರು ಈ ಸರಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಸುಮ್ಮನೆ ಅವ್ರೆ. ಏನಾದ್ರು ಬುದ್ಧಿ ಕಲ್ತಂಗ ಆಯ್ತದೆ ಅವ್ರಿಗೆ. ಅವ್ರಿಗೆ ಆಗಲ್ಲ ಸರ್, ಬುದ್ಧಿ ಕಲಿಯಲ್ಲ. ಅವ್ರು ಹೆಂಗೆ ಅಂದ್ರೆ ಬೇನಾಮಿ ದುಡ್ಡು ಬರ್ತದೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಯಾವ್ದೋ ಒಂದು ದಂಧೆ ಮಾಡ್ತಾರೆ, ಅವ್ರಿಗೆ ಆಯ್ತದೆ. ಇಲ್ಲಿ ರೈತ ಮುಳುಗೋಗನ್ ಪೂರ್ತಿ. ರೈತ ಏನ್ ಮಾಡವನೆ ಅಂದ್ರೆ, ಈಗ ವಿಷ ತಗೊಳಕು ಕಾಸಿಲ್ಲಂಗ ಆಗವನೆ. ಇಲ್ಲ 1 ಎಕರೆ ಮಾರ್ಬೇಕು, ಸುಮ್ನೆ ಮನೆತ ನಮ್ದಿಗೆ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇರ್ಬೇಕು ಅಷ್ಟೇ. ಇನ್ನೇನು ಆದಾಯ ಆಯ್ತಾ ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಔಷಧಿ ಅಂಗಡಿಯವ್ರ ದಂಧೆ ಜಾಸ್ತಿ ಆಗ್ಬಿಡದೆ. ಅವ್ರ ಔಷಧಿ ಅಂಗಡಿಯವರು ವರ್ಷಕ್ಕೆ 5-5 ಕೋಟಿ 10 ಕೋಟಿ ಆಸ್ತಿ ತಗೋತ್ಲಿ ಅವ್ರೆ. ರೈತನಿಗೆ ಮಾತ್ರ 8 ಆಣೆ ಕಮ್ಮಾದ್ರೂ ಬಿಡಲ್ಲ. ಕ್ಯಾರ್ ಮಾಡಕ್ತಾವ್ರ. ಇಲ್ಲಿ ಏನು GST, ಆಳು ಮೂಳು, ಟ್ಯಾಕ್ಸ್, ಅವು ಇವು ಅಂತ ಹಾಕೊಂಡು ನಮ್ಗೆ ಬಡಿತಾವ್ರಲ್ಲ. ನಾವು ಮಾರಕ್ ಹೋದ್ರು ಟ್ಯಾಕ್ಸೆ, ಬಿತ್ತನೆ ತಗೊಳಕ್ ಹೋದ್ರು ಟ್ಯಾಕ್ಸೆ, ಎಲ್ಲೋದ್ರು ನಮ್ಗೆ ಅವ್ರ ರೇಟ್ ಎಲ್ಲ ಇಷ್ಟೇ MRP ಅಂತ ಹಾಕೋತಾರೆ. ನಾವು ರೈತ ಬೆಳೆದಕ್ಕೆ 8 ಆಣೆ ಇದಕ್ಕೆ ಇಷ್ಟು ಕೊಡ್ಬೇಕು ಅಂತ ಅನ್ನೋರು ಯಾರು ಇಲ್ಲ. ಅವ್ರು ಕೇಳಿದಷ್ಟು ಕೊಟ್ಟು ಬರ್ಬೇಕು ನಾವು ರೈತ. ಈಗ ನಾವು ಅನ್ನ ಹಾಕಿದ ತಪ್ಪಿಗೆ ನಮ್ಮನೆ ಹಾಳು ಮಾಡ್ಕೊಬೇಕು. ನಮ್ಮನೆ ಹಾಳು ಮಾಡ್ಕೋಬೇಕು. ಈ ದೇಶಕ್ಕೆ ಅನ್ನ ಬೆಳೆದ್ ಕೊಟ್ಟು ನಾವೆಲ್ಲ ಹಾಳು ಮಾಡ್ಕೊಂಡಿದೀವಿ. ನಾವು ತರೋದಕ್ಕೆಲ್ಲ ಇಷ್ಟೇ MRP ಅಷ್ಟೇ ಕೊಡ್ಬೇಕು. ನಾವು ತಗೊಳೋದಕ್ಕೆ ಸುಮ್ಮನೆ ನಿಂತ್ಕೋಬೇಕು. ನಾವು ಅಲ್ಲಿ ಹೋಗಿ ಮಾರ್ಕೆಟ್ಗೆ ಹೋಗಿ 20 ಅಂದ್ರೆ 20, 100 ಅಂದ್ರೆ 100. ದಳ್ಳಾಳಿಗಳು ಏನ್ ಹೇಳ್ತಾರ ಅದು ಕೊಟ್ಬಿಟ್ಟು ಅವ್ರಿಗೆ ಎಷ್ಟು ಹೋದ್ರು 20% ಕಮಿಷನ್, ಇಳ್ಸಕ್ 10 ರೂಪಾಯಿ, ಬಾಡಿಗೆ 50 ರೂಪಾಯಿ. ಅವ್ರಿಗೆ ಸರಿ ಆಯ್ತದೆ. ನಾವು ನಾಷ್ಟನ ಮಾಡ್ದಲೆ ಮನೆಗೆ ಬಂದು ನಾಷ್ಟ ಮಾಡೋದಿಲ್ಲ. ಹಂಗಾಗ್ಬಿಡದೆ ನಮ್ಮ ಪರಿಸ್ಥಿತಿ. ರೈತನ ಕಷ್ಟ ಯಾರು ಕೇಳೋರಿಲ್ಲ. ಇಲ್ಲಿನ ಅಧಿಕಾರಿಗಳು ಇಲ್ಲಿ ಅದೇ ಮಾರ್ಕೆಟ್ನ ಅವಶ್ಯಕತೆ APMC ಇಲ್ಲ, ಏನು ಇಲ್ಲ ಸರ್. ಅಲ್ಲೂ ದಳ್ಳಾಳಿನೇ, ವರ್ತಕರನ್ನೇ ಬಿಟ್ಬಿಟ್ಟವ್ರು. ಅವರು APMC ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲೆಲ್ಲ APMC ಹಂಗೆ ಆಗದೆ. ಮೈಸೂರಿಗೆ ಹೋಗಿ ಹಂಗೆ, ಬೆಂಗಳೂರಿಗೆ ಹೋಗಿ ಹಂಗೆ 10-15% ಕಮಿಷನ್ ತಗೋತಾರೆ. 15% ಕಮಿಷನ್ ತಗೋತಾರೆ. ಚೀಟಿಗಳು ಕೊಡೋಣ. ಅಲ್ಲ, ನಾವು ಕಷ್ಟಪಟ್ಟು ಇಲ್ಲಿ ನಾವು ಬೆಳ್ದಿ ತಗೊಂಡೋಗ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾ ಇದೀವಿ. ಸರ್ಕಾರಿ ಮಾರ್ಕೆಟ್, ಸರ್ಕಾರದಿಂದ ಬಿಲ್ಡಿಂಗ್ ಕಟ್ಟಿ ಎಲ್ಲ ಕಟ್ಟಿ ಕೊಟ್ಟವ್ರೆ. 10 ರೂಪಾಯಿ ಕಮಿಷನ್, 15 ರೂಪಾಯಿ ಕಮಿಷನ್ ಕಣ್ಣು ಮುಂದೆಲ್ಲ ತಗೋತಾವ್ರೆ, ಬಿಲ್ ಹಾಕ್ತಾವ್ರೆ. ಯಾರು ಕೇಳೋರಿಲ್ಲ. ಸರ್ಕಾರಿ ಬಿಲ್ಡಿಂಗ್ಗೆ ಕಮಿಷನ್.
ಸರ್ಕಾರಕ್ಕೆ ಅವ್ರು ಮಂತ್ಲಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಯಾರು ಕೇಳ್ತಾರೆ? ಇಲ್ಲಿ ಸರ್ಕಾರನೇ ಎದ್ದಿ ಹೊಲ ಮೇಯ್ಬೇಕಾರೆ ಯಾರು ಕೇಳ್ತಾರೆ ಸರ್ ಇಲ್ಲಿ? ಅದು ನಿಜನೇ, ಎಲ್ಲ ಕಡೆ ನಡೀತಾರದೆ ಇದು. 10 ರೂಪಾಯಿ 15 ರೂಪಾಯಿ ಕಮಿಷನ್ ತಗೋತಾವ್ರೆ. ಯಾರು ಕೇಳ್ತಾವ್ರೆ? ಯಾವ ಮಾರ್ಕೆಟ್ಗೆ ಹೋಗಿ ಎನಿ ಇಡೀ ಕರ್ನಾಟಕದಲ್ಲಿ ಎಂಟರ್ ಮಾರ್ಕೆಟಲ್ಲೇ 10 ರೂಪಾಯಿ 15 ರೂಪಾಯಿ ಕಮಿಷನ್ ಇಲ್ದಲೆ ಎಲ್ಲೂ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿ ಮಧ್ಯವರ್ತಿ ಹೊಲ್ತಾಕ್ ಬಂತವಳವರು 20% ಕಮಿಷನ್. ನಾವು ಮಾರ್ಕೆಟ್ಗೆ ಹೋದ್ರೆ 10 ರೂಪಾಯಿ 12 ರೂಪಾಯಿ ಕಮಿಷನ್. ಏನ್ ಮಾಡೋದು ಹೇಳಿ? ಕಮಿಷನ್ ದಂಧೆ, ಪೂರ್ತಿ ಕಮಿಷನ್ ದಂಧೆ. ಮತ್ತೆ ಇಲ್ಲಿ ನೀವು ಶ್ರಮ ಪಡ್ತಾ ಇದೀರಾ, ಇಲ್ಲಿ ನೀವು ಕೆಲಸ ಮಾಡ್ತಾ ಇದೀರಾ, ಇದು ನಿಮ್ ದುಡ್ಡು. ಹೌದು. ತಗೊಂಡೋಗಿ ಯಾರಿಗೋ ಲಾಭ ಮಾಡ್ಕೊಡ್ತಾ ಇದೀರಾ. ಹೌದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಡ್ಲೇಬೇಕಲ್ಲ ಸರ್, ವಿಧಿ ಇಲ್ಲ ನಮ್ಗೆ. ನಾವು ತಗೊಂಡೋಗಿ ನಾವು ಅಷ್ಟಕ್ಕೆ ಮಾರ್ಬೇಡ ಅಂದ್ರೆ ನಮ್ಮ ಮಾಲ್ ಅಲ್ಲೇ ಮಾಡಿಬಿಡ್ತಾನೆ. 100 ರೂಪಾಯಿಗೆ ಮಾರಲ್ಲ, ಬಿಸಾಕದೆಯಾ? ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ಬೇಕು ನಾವು ತಗೊಂಡೋಗಿ. ನಮ್ಗೇನು ಫಿಕ್ಸ್ ಇಲ್ಲ. ಏನೋ ನರೇಂದ್ರ ಮೋದಿ ಅವರು ರಾಗಿಗೆ ಒಂದು ಫಿಕ್ಸ್ ಮಾಡವ್ರೆ. ಆಮೇಲೆ ರಾಗಿ ಬೆಳ್ಕೊಂಡು ಮಾಯ್ತಾ ಇದ್ದು ಬಿಡ್ಬೇಕು. 5,000 ರೂಪಾಯಿ ಕ್ವಿಂಟಲ್ ಮಾಡವ್ರೆ. ನಮ್ದೇ ಬೆಳ್ಕೊಂಡು ಅದು ಹಾಕೊಂಡು ಸುಮ್ಗಿದ್ ಬಿಡೋ, ತರಕಾರಿನೇ ಬಿಟ್ಟು ಬಿಡ್ಬೇಕು. ಹಂಗಾಗ್ಬಿಡೋದೆ ಪರಿಸ್ಥಿತಿ. ಎಲ್ಲಾ ರೈತರು ಹಾಳಾಗ್ಬಿಟ್ಟವ್ರೆ ಈಗ 2 ವರ್ಷ. ಬೆಳೆ ಮಾಡಕ್ ಕಾಸಿಲ್ಲ, ವಿಷ ತೊಗೊಳಕ್ ಕಾಸಿಲ್ಲ ಅನ್ನಂಗೆ ಆಗವ್ರೆ. ಔಷಧಿ ಅಂಗಡಿಗೆ ಕಟ್ಟಕ್ಕಾಗಲ್ಲ. ನೋಡ್ತಾ ಇದ್ದೀರಾ ರೈತರೆ, ನೋಡಿ ಮಾಡ್ರಿ. ಯಾವುದೇ ಮಾಡ್ಬೇಕಂದ್ರೂ ನೀವು ಬೆಳೆ ಮಾಡ್ತೀನಿ ಅಂತ ಅಂದ್ರೂ ಅಕ್ಕಪಕ್ಕ ಎಲ್ಲೇ ಜಾಸ್ತಿ ಬೆಳೆ ನಡೀತಾ ಇದೆ ಅದನ್ನು ಬಿಟ್ಬಿಟ್ಟು ಬೇರೆ ವರ್ಗದ ಬೆಳೆಗಳಿದೆ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ನೀವೆಲ್ಲ ಸೇರಿಸಿ ಒಂದೇ ಬೆಳೆ ಹಾಕಿದ್ರೆ ರೈಟ್ ಕಡಿಮೆ ಆಗುತ್ತೆ, ಆಗೆಲ್ಲ ಬೀದಿಗೆ ಬರ್ತಾರೆ. ಏನು ಮಾಡೋದು ಸರ್? ರೈತ ಯಾವುದೋ ಒಂದು ಬೆಳೆ ರೇಟ್ ಅದೇ ಅಂದಾಗ ಅದು ಹೋಯ್ತಾನೆ, ಆಸೆ ಪಡ್ತಾನೆ. ಹೋದಾಗ ಅದು ಬೀಳ್ತದೆ, ಹೋದಾಗ ಇದು ಬೀಳ್ತದೆ. ಯಾವುದೋ ಒಂದು ಲೆವೆಲ್ ಇಲ್ಲ ಸರ್, ಎಲ್ಲ ಒಂದೇ ಥರ ಆಗದೆ ರೇಟು. ರೈತನಿಗೆ ಮಾತ್ರ ಬೆಲೆ ಫಿಕ್ಸ್ ಇಲ್ಲ, ಬೇರೆ ನಾವು ತರೋದಕ್ಕೆಲ್ಲ ಬೆಲೆ ಫಿಕ್ಸು. ನೀವು ಇವಾಗ ಇಲ್ಲಿ ಎಷ್ಟು ಎಕರೆ ಹಾಕಿದ್ದೀರಾ ಟೊಮೊಟೊನ? ಸರ್ ಇಲ್ಲಿ 2 ಎಕರೆ 10 ಗುಂಟೆ ಆಯ್ತು. 2 ಎಕರೆ 10 ಗುಂಟೆ. ಎಷ್ಟು ಖರ್ಚು ಮಾಡಿದ್ದೀರಾ ಇಲ್ಲಿ? ಸರ್ 3.5 ಲಕ್ಷ ಖರ್ಚಾಗೈತೆ. 3.5 ಲಕ್ಷ. ನೋಡ್ತಾ ಇರೋ ರೈತರೆ, ಇದಕ್ಕೆ 3.5 ಲಕ್ಷ ಖರ್ಚಾಗೈತೆ. ಆದಾಯ ಎಷ್ಟು ಸಿಕ್ಕೈತೆ ಇಲ್ಲ ಲಾಸ್ ಆಗೈತೆ? ಸರ್ ಬರೀ 1,20,000 ಆಗೈತೆ. ಬಿಟ್ಬಿಟ್ಟಿದ್ದೀನಿ, ಎಲ್ಲ ಕೊಳಿತಾ ನೋಡಿಲ್ಲ, ವಾಟ್ ನೋಡ್ಬಿಡೋದು ಒಲೆನೆ. ನಿಮ್ಗೆ ಇದು ಹಾಕಿರೋದು ಬಂಡವಾಳ ಕೂಡ ಬಂದಿಲ್ಲ. ಗಾಡಿ ಬಾಡಿಗೆಗೆ ಕಮಿಷನ್ಗೆ ಸರಿ ಆಯ್ತದೆ ಅಂತೇಳಿ ನಾವು ಹೊರೋದು ಯಾಕೆ ಇನ್ನ ಅಂದ್ಬಿಟ್ಟು ಅದೇ ಕಲ್ಲು ಹೇಳ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ಇಲ್ಲ ನೋಡಿ ನೀವು ಎಲ್ಲ ವಾಟ್ ನೋಡ್ಬಿಡೋದು, ಎಲ್ಲ ಉದುರು ಬಿಡೋದು. ಹೌದು ನೋಡಿದೆ ನೋಡಿ ಇಲ್ಲಿ ಪಡತಲೆಲ್ಲ ಉದುರು ಬಿಡೋದೆ ನೋಡ್ರಿ. ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಎಲ್ಲ ಹೋಗಿರೋದು ಅಷ್ಟೇ. ಇದ್ರದ್ದೇನು ಉಪಯೋಗ ಇಲ್ಲ. ಹೊಲಕ್ಕೆ ಗೊಬ್ಬರ ಆಗ್ಬೋದು, ಅದೇ ಗೊಬ್ಬರನೂ ಆಗಲ್ಲ ಇದು ಅಷ್ಟೇ. ಇದು ಗೊಬ್ಬರ ಹೊಲಕ್ಕೆ ವೇಸ್ಟ್. ಇದು ಹೊಲಕ್ಕೆ ಬಿದ್ರು ರೇಟ್ ಇಲ್ಲ. ಏನ್ ಮಾಡೋದು ಸರ್ ನಾವು? ನೋಡ್ತಾ ಇರೋ ರೈತ ಬಂದವ್ರೆ, ಹಿಂಗಿದೆ ಜೀವನ. ರೈತ ಅಂತ ಹೇಳ್ತೀರಲ್ಲ, ರೈತನ ಕಷ್ಟ ಇಷ್ಟಿದೆ. ರೈತನಿಗೆ ಯಾವ್ದು ಏನು ಹೆಲ್ಪ್ ಇಲ್ಲ ಬಿಡಿ ಸರ್. ಇಲ್ಲಿ 8 ಆಣಿ ಹೆಲ್ಪ್ ಇಲ್ಲ ಸರ್ಕಾರ ಕಡೆಯಿಂದ, ಯಾರು ಕೇಳೋರಿಲ್ಲ ರೈತನ. ನೀವು ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಮಾತ್ರ ಗೊತ್ತು, ಅದ್ರ ಹಿಂದಿನ ಕಷ್ಟ ಎಷ್ಟಿದೆ ಅಂತ. 2 ವರ್ಷ ನೋಡಿ ಸಾ, ದುಡ್ಡ ನೀವ್ ಎಷ್ಟ್ ಬೇಕಾದ್ರೆ ಮಾಡಿಕೊಂಡಿರಿ, 1 kg ಅನ್ನ ಸಿಗಲ್ಲ. ನೀವೇ ದುಡ್ಡು ಎಷ್ಟೇ ಕೊಟ್ರುವೆ ಅನ್ನ ಸಿಗಲ್ಲ. ನಿಜ ಆಯ್ತದೆ. ಮಾಡಿ ಹಾಳಾಗೋಗಿ ರೈತ ಹೊಲ ಮಾರ್ಕೊಂಡು ಎಲ್ಲ ಉದ್ಯಮಿಗಳಿಗೆ ಸೈಟ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮಾರ್ಕೊಂಡು ತಂತಿ ಬೆಲೆ ಹಾಕೊಂಡು ಪೆನ್ಷನ್ ಮಾಡ್ಕೋತಾರೆ. ರೈತ ಎಲ್ಲಾರ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆ ಸೇರ್ಕೋತಾನೆ. ಮ್ಯೂಸಿಯಂ ಅಲ್ಲಿ ನೋಡ್ಬೇಕಾಗುತ್ತೆ. ಇನ್ನೊಂದು, ಈಗಿನ ಪೀಳಿಗೆನ ಯುವಕರು ರೈತರ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದಾರೆ. ಇನ್ನ ಸಿಟಿ ಜೀವನ ಇಲ್ಲಿ ಏನಾಯ್ತದೆ ಸಾ, ಇಲ್ಲಿ ನಾವು ನಮ್ಮ ಮಕ್ಳ ಇನ್ನ ರೈತರ ಕೆಲಸ ಮಾಡಿ ಅಂತ ಹೇಳಕ್ ಆಯ್ತದ? ಇಲ್ಲಿ ನಾವೇ ವನವಾಸ ಬಿದ್ದು ಸಾಯ್ತಾ ಕೂತಿದ್ದೀವಿ. ಇಲ್ಲಿ ಬೆಳಗಿನ ಸಂತಾಕ ಸತ್ರು ನಾವು ಎಲ್ಲಾರ ಹೋದ್ರೆ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಕೂಲಿ ಕೊಡ್ತಾರೆ. ನಾವೇ 800 ರೂಪಾಯಿ ಕೊಡ್ತೀವಿ ಟಮಟೆ ಹೊರಕ್ಕೆ. ನಾವೇ ಮೇಲೆ ಕೆಲ್ಸಕ್ಕೆ ಹೋಗೋದು ಬೆಸ್ಟ್. ಡೈಲಿ 800 ತಂದ್ರೆ ಆರಾಮಾಗಿ ಮನೇಲಿ ಇರ್ಬೋದು. ಹೌದು, ನಮ್ಮ ಈ ಕಡೆ ಚನ್ನಪುರದ ಭಾಗದಲ್ಲೆಲ್ಲ ಸುಮಾರು ಎಲ್ಲ ಅದೇ ತರ. ಸರ್ ಒಂದು ಕ್ಯಾನ್ ಔಷಧಿ ಹೊಡಿಬೇಕು ಅಂದ್ರೆ 60 ರೂಪಾಯಿ 70 ರೂಪಾಯಿ ತಗೋತಾರೆ. ಡೈಲಿ 15 ಕ್ಯಾನ್ ಹೊಡಿತಾರೆ. ದುಡ್ಡು ಎಷ್ಟಾಯ್ತು? ಹೌದು, ಒಂದು ಆಳು ಲೇಬರ್ಗೆ 500 ರೂಪಾಯಿ ಕೂಲಿ ಕೊಡ್ಬೇಕು ಸರ್. ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ, ಸಂಜೆ 5 ಗಂಟೆಗೆ ಹೋಗ್ತಾರೆ. 2 ಸಾರಿ ಟೀ ಕೊಡ್ಬೇಕು, ನಾಷ್ಟ ಕೊಡ್ಬೇಕು, ಊಟ ಕೊಡ್ಬೇಕು, ಆಟೋ ಬಾಡಿಗೆ ನಾವೇ ಕೊಡ್ಬೇಕು, ಚಾರ್ಜ್ ಎಲ್ಲ ಸೇರಿಸಿ 600ರಿಂದ 700 ರೂಪಾಯಿ ಇನ್ನೇಳಕ್ಕೆ ಬೀಳ್ತದೆ. ನಾವಿಲ್ಲಿ 150 ರೂಪಾಯಿ ಟಮಟೆ ಕೊಟ್ಟು ಯಾಕೆ ಕೂಯಿಸ್ಬೇಕು ಸರ್? ಹೌದು, ಏನು ಉಳಿತದೆ ಸರ್ ಇಲ್ಲಿ? ಏನು ಉಳಿಯಲ್ಲ. ಅದಕ್ಕೋಸ್ಕರ ರೈತರ ಕೆಲಸ ಬಿಟ್ಟು 1 ಎಕರೆ ಯಾವ್ದಾರು ಇರೋದು ಮಾರ್ಕೊಂಡು ತಿನ್ಕೊಂಡು ಯಾರೋ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು 2 ವರ್ಷ 3 ವರ್ಷ ಹೋದ್ರೆ 1 kg ಅಕ್ಕಿ ತೊಗೊಳಕ್ಕಾಗಲ್ಲ. ದುಡ್ಡನ್ನೇ ತಿನ್ಬೇಕಾಯ್ತದೆ ಸರ್ಕಾರದವರು. ನೋಡ್ರಿ, ರೈತರಿಗೆ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ದಿರೋ ಥರ ಆಗಿದೆ. ಹೌದು, ನೋಡ್ತಾ ಇದ್ರಲ್ಲ, ಕೈಗೆ ಬಂದೈತೆ ಬೆಳೆ, ಬಂದು ಹೋಯ್ತು ಅಷ್ಟೇ, ಮುಗೀತು. ಇದೇನು ಇಲ್ಲ, ಇದು ನೋ ಯೂಸ್, ವೇಸ್ಟ್. ಇದನ್ನ ತಗೊಂಡಾಗಿ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಯಾರು ಮುಟ್ಟಲ್ಲ. ಇದು ಅಲ್ಲೇ ಹೋಗೋದೇ ಇದು. ಹೌದು, ಕೇಳೋರಿಲ್ಲ ಸರ್, ಏನು ಮಾಡಂಗಿಲ್ಲ. ನೋಡ್ರಿ ಅಲ್ಲೆಲ್ಲ ನೋಡ್ರಿ, ಫುಲ್ ಒಂದು 2.5 ಎಕರೆ ಅಂತ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಇದೆ ಅಂತವ. ಇಷ್ಟೆಲ್ಲ ಒಂದೇ ಸಲ ವೇಸ್ಟ್. ಇದು ಪಾಪ ಇವ್ರು ಎಷ್ಟು ಶ್ರಮ ಪಟ್ಟಿದ್ರು ಅಂದ್ರೆ ಭಯಂಕರ ಶ್ರಮ ಪಟ್ಟಿದ್ರು. ಒಂದೇ ಸಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೈತೆ. ಅಪ್ಪಾಜಿ, ಈಗ ಇದ್ರ ಬಗ್ಗೆ ನಿಮ್ಗೆ ಇಷ್ಟೊಂದು ಲಾಸ್ ಆಗೈತೆ. ಹೌದು,
ಏನು ಹೇಳ್ಕಂತೀರಾ ರೈತರಿಗೆ ಲಾಸ್ಟ್ ಒಂದಲ್ಲ ಸರ್, ಒಂದ್ ಬೆಳೆ ಹೋದ್ರೆ ತಡ್ಕೋಬಹುದು, 3 ಬೆಳೆ 4 ಬೆಳೆ ಹೋಯ್ತಾವೆ ವರ್ಷಕ್ಕೆ. ಈ ಇಡೀ ವರ್ಷವೆಲ್ಲ ರೇಟೇ ಇಲ್ಲ ಟೊಮೊಟೊ. ಒಂದೇ ಒಂದು ತಿಂಗಳಾಗಿತ್ತು, ಈ ವರ್ಷಕ್ಕೆ ಒಂದೇ ಒಂದು ತಿಂಗಳು 20 ದಿವಸ ನಡೀತು ಅಷ್ಟೇ. ನೀವು ಜಾಕ್ಪಾಟ್ ಅಂತ ಹೋಯ್ತಾರೆ, ನೀವು ಇನ್ನೇನು ಮಾಡಂಗಿಲ್ಲ ಸರ್. ಟೊಮೊಟೊ ಬೆಳೆ ಒಂದು ಸ್ವಲ್ಪ ಕಡಿಮೆ ಮಾಡ್ರಿ. ನೋಡ್ತಾ ಇರಲ್ಲ ರೈತರೆ, ನೀವು ಯಾವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳಿತೀರಾ ಅದ್ರ ಪ್ರಮಾಣ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಜಾಸ್ತಿ ಬೆಳಿತೀರಾ ಅದ್ರ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ. ಅದನ್ನ ನೋಡಿ ಬೆಳೀರಿ. ಏನ್ ಬೆಳೆದು ದಳ್ಳಾಳಿಗಳ್ದ ಕಾಟ ಸರ್, ಇಲ್ಲಿ ಇದೊಂದೇ ಎಲ್ಲಾ ಕಡೆನೂ ನಡೀತಾರೆ. ದಲ್ಲಾಳಿಗಳು ಸರ್ ಇವತ್ತು ನಮ್ಮ ಹತ್ರ 6 ರೂಪಾಯಿ 7 ರೂಪಾಯಿ ಕೆಜಿ ಟೊಮೊಟೊ ತಗೋತಾವ್ರೆ. ಹೋಗಿ ಕೇಳಿ ಮಾರ್ಕೆಟ್ ಅಲ್ಲಿ 20 ರೂಪಾಯಿ ಟೊಮೊಟೊ. ನೋಡ್ರಿ, ಇವತ್ತು ಬಿದ್ದೋದ್ ರೇಟಲ್ಲಿ 20 ರೂಪಾಯಿ ಮಾರ್ತಾವ್ರೆ ಮಾರೋರಲ್ಲಿ. ನಮ್ಮ ಹತ್ರ 6 ರೂಪಾಯಿ 7 ರೂಪಾಯಿ ತುಂಬ್ಕೊಳ್ಳಲ್ಲ, ಇಲ್ಲಿ 20 ರೂಪಾಯಿ ಮಾರ್ತಾರೆ. ದಳ್ಳಾಳಿಗೆ ದುಡ್ಡ, 6 ತಿಂಗಳು ಬೆಳೆದವನಿಗೆ ದುಡ್ಡ, ರೈತನ ದುಡ್ಡ. ಇಲ್ಲಿ ಕಷ್ಟಪಟ್ಟು ಬೆಳೆದವನಿಗೆ ಬೆಲೆ ಇಲ್ಲ, ಕೊಂಡಿ ಮಾರುವವನಿಗೆ ಬೆಲೆ. ಹೌದು, ಹಂಗಾಗ್ಬಿಟ್ಟು ಆ ಪರಿಸ್ಥಿತಿ ಆಗಿ ರೈತ ಹಾಳಾಯ್ತವನೆ ಸರ್. ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಸರ್ ಸರ್ಕಾರಕ್ಕೆ. ನೀವು ಎಷ್ಟೇ ಮನವಿ ಮಾಡಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ. ನಾವ್ ಯಾವಾಗ ಬೆಳೆಯೋದು ಕಡಿಮೆ ಮಾಡ್ತೀವಿ ಎಲ್ಲಾ ಕಡೆನೂ ಬಾಯಿ ಬಡ್ಕತಾರೆ ನೋಡ್ರಿ. ಊಟ ಇಲ್ಲ ಅಂತ ಅವಾಗ ಅರ್ಕೆ ಅನುಭವ ಆಗ್ತದೆ. ಗೊತ್ತಾಗುತ್ತೆ ಸರ್, ಎಷ್ಟು ಗಂಟೆ ಅಲ್ಲಿ ಗಂಟು ಗೊತ್ತಾಗಲ್ಲ. ಹೌದು, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಇದೆ ಪಾಪ ರೈತನ ಕಷ್ಟ. ನೋಡ್ರಿ, ಈ ಥರ ಯಾರೂ ಯೋಚನೆ ಮಾಡಿ ಬೆಳೆ ಮಾಡಿರಿ. ಒಂದೇ ಸಲ ಕೈ ಸುಟ್ಕೊಳಕ್ಕೆ ಹೋಗ್ಬೇಡ್ರಿ, ನೋಡಿ ಮಾಡಿರಿ. ಒಂದೇ ಸಲ ಹಳ್ಳಿಗೆ ಬೀಳ್ಬೇಡ್ರಿ. ನಮ್ಮ ರೈತರ ಜೀವನ ತುಂಬಾ ಕಷ್ಟ ಇದೆ. ರೈತರ ಕಷ್ಟ ಯಾರು ಕೇಳಲ್ಲ. ತುಂಬಾ ಸಾಲ ಮಾಡಿ ಅಲ್ಲಿ ಇಲ್ಲಿ ತಗೊಬಂದು ಮಾಡಿರ್ತೀರ. ಅದ್ರಿಗೆ ಏನು ಬೇಕು ಅದಕ್ಕೆ ಬಂಡವಾಳ ಹಾಕ್ರಿ. ಹೆಚ್ಚಾಗಿ ಹಾಕ್ಬಿಟ್ಟು ಒಂದೇ ಸತಿ ಕೈ ಸುಟ್ಕೊಂಡ್ರೆ ನಿಮಗೆ ಲಾಸ್ ಆಗೋದು. ಮನೆ ಮುಂದಕ್ಕೆ ಸಾಲಗಾರರು ಬರ್ತಾರೆ, ಅದನ್ನು ತಡ್ಕೊಳಕ್ಕಾಗ್ದೇ ಹೋಗಿ ಸೂಸೈಡ್ ಮಾಡ್ಕೋತಾರೆ ಸರ್. ಏನು ಸುಮಾರು ನಡೀತದವೆ. ಟ್ರ್ಯಾಕ್ಟರ್ ಮಾರಿ, ದನ ಮಾರಿ ಬೆಳೆ ಮಾಡ್ತಾರೆ. ಏನೋ ಅದ್ರಲ್ಲಿ ಬಂದರೆ ತಗೊಳ್ಳೋಣ ಅಂತ ಹೋಯ್ತದೆಲ್ಲ. ನೋಡಿರಿ, ಹಿಂಗಾಗುತ್ತೆ. ನೋಡಿ ಮಾಡಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ರೈತರ ವರ್ಗಕ್ಕೆ ಈ ವಿಡಿಯೋನ ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಮತ್ತು ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಹಳ್ಳಿ ಹುಡುಗನ ಬೆಳೆಸ್ರಿ. ಓಕೆ ಫ್ರೆಂಡ್ಸ್, ಬಾಯ್.